ಯೂಟ್ಯೂಬ್ ಈ ಎಪಿಸೋಡ್ನಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು ಅಂತ ಹೇಳಿದ್ರೆ ಧರ್ಮಸ್ಥಳ ವಿಶ್ವವಿಖ್ಯಾತ ಅಲ್ಲ, ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ. ಅಂದ್ರೆ ಧರ್ಮಸ್ಥಳ ವಿಶ್ವವಿಖ್ಯಾತ ನಾವು ಒಪ್ಕೋತೀವಿ, ಆದ್ರೆ ಇಲ್ಲಿ ಏನು ಬರೆದಿದ್ದಾರೆ, ಆ ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು, ಅಂದ್ರೆ ಅವರ ಕುಟುಂಬದವರು ವಿಶ್ವವಿಖ್ಯಾತ. ಅವ್ರ ಕುಟುಂಬದವ್ರ ಹೆಸರು ಎಷ್ಟು ಜನಕ್ಕಪ್ಪ ಗೊತ್ತೈತೆ ಹೇಳಿ ನೋಡೋಣ. ಅವ್ರ ಕುಟುಂಬದವರು ವಿಶ್ವವಿಖ್ಯಾತ ಅಂತ ಹೇಳ್ಬಿಡ್ತಾರೆ ನಿಂಗಪ್ಪನವರಿಗೆ ಸ್ವತಃ ನಿಂಗಪ್ಪನವರಿಗೆ ಗೊತ್ತಿಲ್ಲ ಅವ್ರ ಕುಟುಂಬದಾಗ ಎಷ್ಟು ಜನ ಸದಸ್ಯರಿದ್ದಾರೆ ಅಂತೇಳಿ. ಬಹುಶಃ ಅವ್ರ ಮಿಸಸ್ ಹೆಸರು ಏನು ಅಂತ ಎಷ್ಟು ಜನಕ್ಕೂ ಕೂಡ ಗೊತ್ತಿಲ್ಲ, ವೆರಿ ಫ್ಯೂ ಪೀಪಲ್. ಅವರ ಮಗಳ ಹೆಸರು ಏನಂತ ಹೇಳಿ ಅನೇಕ ಜನರಿಗೆ ಗೊತ್ತಿಲ್ಲ. ಅವರ ತಮ್ಮನ ಹೆಸರು ಏನು ಅಂತ ಗೊತ್ತಿಲ್ಲ, ಬರೀ ಅಲ್ಲಿ ಅತ್ತೆ ಒಂದಿಷ್ಟು ರೇಪಿಸ್ಟ್ ಗ್ಯಾಂಗ್ ಏನಿದೆ ಅವರಿಗೆ ಗೊತ್ತಿದೆ. ಇನ್ನು ಕೆಲವೊಂದಿಷ್ಟು ವ್ಯವಹಾರ ಮಾಡೋರು ಗೊತ್ತಿದೆ ತಮ್ಮನ ಹೆಸರು. ತಮ್ಮನ ಮಗನ ಹೆಸರು 100% ವಿಶ್ವವಿಖ್ಯಾತ. ಮೂರು ಲೋಕದಲ್ಲಿ, ಈ ಅತಳ ಸುತಳ ಪಾತಾಳ ಮೂರು ಲೋಕದಲ್ಲಿ ಕೂಡ ಕುಖ್ಯಾತ ತಮ್ಮನ ಮಗ. ಈಗ ಇಡೀ ಕುಟುಂಬನೇ ವಿಶ್ವವಿಖ್ಯಾತ, ವಿಶ್ವ ಕುಖ್ಯಾತ ಆಗಿದೆ ಸಮೀರ್ ವಿಡಿಯೋದಿಂದ. ದಟ್ ಈಸ್ ಡಿಫರೆಂಟ್. ಆದರೆ ಧರ್ಮಸ್ಥಳ ವಿಶ್ವವಿಖ್ಯಾತ ನಾವೆಲ್ಲರೂ ಒಪ್ತೀವಿ, ನಮಗೆ ಹೆಮ್ಮೆ ಅದು. ಆದ್ರೆ ಇವ್ರು ಏನ್ ಹೇಳ್ತಾರೆ, ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬ. ನೋಡಿ ಇಲ್ಲಿ ಯಾವ ರೀತಿ ಟ್ಯಾಗ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಮತ್ತು ಧರ್ಮಸ್ಥಳದ ಜನಪ್ರಿಯತೆಗೆ, ಧರ್ಮಸ್ಥಳದ ಪಾವಿತ್ರ್ಯತೆಗೆ ಈ ಕುಟುಂಬವನ್ನ ಯಾವ ರೀತಿ ಲಿಂಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ, ಇದರಲ್ಲಿ ಗೊತ್ತಾಗುತ್ತೆ. ಆನಂತರ ಈ ಅವರ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಆರೋಪಗಳನ್ನು ಮಾಡಿದ್ದು. ಪರೋಕ್ಷ ಅಂದ್ರೆ ಏನು? ಇಂಡೈರೆಕ್ಟ್. ಇವ್ರಿಗೆ ಹೆಂಗಪ್ಪ ಇಂಡೈರೆಕ್ಟ್ ಅನ್ನೋದನ್ನ? ಇಂಡೈರೆಕ್ಟ್ ಅಂದ್ರೆ ಇಮ್ಯಾಜಿನೇಷನ್. ನಿಂಗಪ್ಪನವರು, ಮಾನ್ಯ ಸಬ್ ಇನ್ಸ್ಪೆಕ್ಟರ್ ನಿಂಗಪ್ಪನವರು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರು. ಯಾರಿಗಂದಿದ್ದಾರೆ? ಅವ್ರಿಗೆ ಅಂದಿದ್ದಾರೆ ಅಂತೇಳಿ. ಆ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಇಮ್ಯಾಜಿನೇಷನ್ ಅನ್ನ, ಆ ಪರಿಕಲ್ಪನೆಯನ್ನ FIR ಗೆ ಇಳಿಸಿದರು. ಅವರನ್ನ ಪರೋಕ್ಷವಾಗಿ ಮಾಡಿದ್ದು. ಸೌಜನ್ಯ ಕೇಸು, ನಾರಾಯಣ ಮತ್ತು ಯಮುನಾ ಕೇಸ್, ವೇದವಲ್ಲಿ ಕೇಸು, ಬ್ಯಾಂಕ್ ಮ್ಯಾನೇಜರ್ ಕೇಸು, ಪದ್ಮಲತಾ ಕೇಸು, ರವಿ ಪೂಜಾರಿ ಕೇಸುಗಳನ್ನು ಉಲ್ಲಂಘಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ಭಾಗಿಯಾಗಿರುತ್ತಾರೆಂದು ಆರೋಪಿಸಿದ್ದು. ಅಂದ್ರೆ ಇಂಡೈರೆಕ್ಟ್ ಆಗಿ ಆರೋಪಿಸಿದ್ದಾರೆ. ಕೇಸ್ ಯಾವ್ಯಾವ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ ಫಸ್ಟ್, ಅದಕ್ಕೆ ಬರ್ತೀನಿ ನಾನು. ಒಂದೇ ಒಂದು ಪಾಯಿಂಟ್ ಅದರ ಲಿಂಕ್ ಹೋಯ್ತಾ? ಓಕೆ, ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಈ ಸೌಜನ್ಯ ಪ್ರಕರಣದಲ್ಲಿ ಅನೇಕ ಜನ ಹೇಳ್ತಾರೆ ಮುಗಿದ ಅಧ್ಯಾಯ, ಮುಗಿತಲ್ಲ ಅದು ಅಂತ ಹೇಳಿ. ನೋ, ಆಸ್ ಆನ್ ಟುಡೇ ಹೈಕೋರ್ಟ್ ಅಲ್ಲಿ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಲೋಪ ಎಸಗಿದಂತಹ, ತಪ್ಪು ಎಸಗಿದಂತಹ ಅಧಿಕಾರಿಗಳು, ಅವರಿಗೆ ಎರಿಂಗ್ ಆಫೀಷಿಯಲ್ಸ್ ಅಂತ ಹೇಳ್ತಾರೆ. ಆ ಎರಿಂಗ್ ಆಫೀಷಿಯಲ್ಸ್ ತನಿಖಾಧಿಕಾರಿಗಳು, ಆಗಿನ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು, PSI, ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ, SP ಆದಂತಹ ಅಭಿಷೇಕ್ ಗೋಯಲ್ ಮತ್ತು ವೈದ್ಯಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಆಲ್ರೆಡಿ ಹೈಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಸರ್ಕಾರ ಮಾಡ್ತಾ ಇಲ್ಲ, ಇನ್ನು ಮೀನಾಮೇಷ ಎಣಿಸ್ತಾ ಇದೆ. ಹೆಂಗಪ್ಪ ನೀವು ಹೇಳ್ತೀರಿ ಇದನ್ನ ಮುಗಿದ ಅಧ್ಯಾಯ ಅಂತ ಹೇಳಿ? ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರತಿದಿನ ಫಾಲೋ ಅಪ್ ಆಗ್ತಾ ಇದೆ. MR ಬಾಲಕೃಷ್ಣ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಶ್ರೀಯುತ MR ಬಾಲಕೃಷ್ಣ ಅಂಡ್ ಅಸೋಸಿಯೇಟ್ಸ್ ಅಂತ. ಆನಂತರ ಇನ್ನೂ ವೆರಿ ವ್ಯಾಲಿಡ್ ಪಾಯಿಂಟ್, ಸೌಜನ್ಯ ಕೇಸ್ನಲ್ಲಿ ಅವ್ರ ಹೆಸರು ಇಲ್ಲದೆ ನೀವು ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತಿಲ್ಲದವರು. ಅವ್ರ ಗಮನಕ್ಕೆ, ಆ ಸ್ನೇಹಿತರ ಗಮನಕ್ಕೆ, ಈ ಕೇಸ್ನಲ್ಲಿ ಸ್ವತಃ CBI ಕೋರ್ಟ್, ಆಕ್ಚುಲಿ ಟೆಕ್ನಿಕಲಿ ಅದು ಪೋಕ್ಸೋ ಸ್ಪೆಷಲ್ ಕೋರ್ಟ್ ಬೆಂಗಳೂರಿನಲ್ಲಿ, ಸ್ವತಃ ಆಗಿನ CBI ಪ್ರಾಸಿಕ್ಯೂಷನ್ ಹೇಳ್ತಾರೆ, ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್.
ಸಿಬಿಐ ಪ್ರಾಸಿಕ್ಯೂಷನ್ ಏನು ವಾದ ಮಾಡ್ತಾರಂತ ಹೇಳಿದ್ರೆ, ನೋಡಿ ಇದರಲ್ಲಿ ಸಂತೋಷ್ ರಾವ್ನ ಪಾತ್ರ ಇಲ್ಲ. ಅವನ ಹೊರತುಪಡಿಸಿ ಇನ್ನೂ 3-4 ಜನ ಇದ್ದಾರೆ. ಆ 3-4 ಜನ ಯಾರು? 1, 2, 3, 4 ಎಲ್ಲ ಬರೆದಿದ್ದಾರೆ, ಹೆಸರು ಕೂಡ ನೇಮ್ ಇದೆ. ಬರೋದು ನೋಡಿ ಸ್ವಾಮಿ, ಈ 3-4 ಜನರನ್ನು ಕೂಡ ತನಿಖೆ ಮಾಡಬೇಕು, ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳಿದಾಗ ಆ ಸ್ಪೆಷಲ್ ನ್ಯಾಯಾಲಯದ, ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು, ಮಾನ್ಯ ನ್ಯಾಯಾಧೀಶರು ಅನುಮತಿಯನ್ನು ಕೂಡ ಕೊಟ್ಟಿದ್ರು. ಎಸ್, ನಿಮ್ಮ ವಾದ ಸರಿ ಇದೆ. ಆ ಸಂತೋಷ್ ರಾವ್ನನ್ನ ಹೊರತುಪಡಿಸಿ ಇನ್ನು ಉಳಿದಂತಹ 4 ಜನ, ಅದರಲ್ಲಿ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತು ಇನ್ನೊಬ್ಬ ಭಯಂಕರ ಚಿಕ್ಕ ಮಗು, ಇವ್ರು ಹೇಳ್ತಾರೆ ನಮ್ಮ ಪರಿವಾರದ ಮಗು, ಅಮೆರಿಕಾದಲ್ಲಿದ್ದಂತ ಮಗು, ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವರನ್ನ ತನಿಖೆ ಮಾಡಿ ಅಂತೇಳಿ ಸ್ಪೆಷಲ್ ಕೋರ್ಟೇ ಹೇಳಿತ್ತು. ಆಲ್ರೆಡಿ ನಾವು ಮರು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಮರು ತನಿಖೆ ಈಗ 4 ವರ್ಷದ ಹಿಂದೆನೆ ಮಾಡಿಬಿಟ್ಟಿದೆ. ಆದೇಶ ಆಗಿಬಿಟ್ಟಿತ್ತು ಅವಾಗ ಸ್ಪೆಷಲ್ ಕೋರ್ಟ್ ಅಲ್ಲಿ. ನೀವು ಹೇಳ್ತಿರಲ್ಲ, ಯಾಕೆ ನೀವು ಸುಮ್ಮನೆ ಆರೋಪ ಮಾಡ್ತೀರಿ ಅಂತ ಹೇಳಿ. ನಾವು ಹೇಳಿಲ್ಲ, ಸ್ವತಃ ಸಿಬಿಐ ಪ್ರಾಸಿಕ್ಯೂಷನ್ ಹೇಳಿತ್ತು. 319 ನಲ್ಲಿ ಅಪ್ಲಿಕೇಶನ್ ಕೊಟ್ಟು ಪೆಟಿಷನ್ ಫೈಲ್ ಮಾಡಿದಾಗ ಸ್ವತಃ ಜಡ್ಜ್ ಸಾಹೇಬ್ರೆ ಎಸ್ ಯು ಆರ್ ಕರೆಕ್ಟ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ತನಿಖೆಗೆ ಆದೇಶನೇ ಮಾಡಿತ್ತು. ಆದರೆ ಇವರು ಏನು ಮಾಡಿದ್ರು, ಆ ಆದೇಶಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ ಅಪೀಲ್ ಹೋದ್ರು. ಅಪೀಲ್ ಹೋದ್ಮೇಲೆ ಅಲ್ಲಿ ಸ್ಟೇ ತಗೊಂಡು ಬಂದ್ರು. ಅಂದ್ರೆ ಕೆಳಗಿನ ನ್ಯಾಯಾಲಯ, ಸೆಷನ್ ಕೋರ್ಟ್ ಸ್ಥಾನಮಾನ ಇರುವಂತಹ ಆ ಸ್ಪೆಷಲ್ ಕೋರ್ಟಿಗೆ, ಅದರ ಮೇಲ್ಗಡೆ ಇರೋದು ಅಪಿಲೇಟ್ ಅಥಾರಿಟಿ ಇರೋದು ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು ಇವರು. ಈ ಯಾರು ಉದಯ್ ಜೈನ್ ಅಂದ್ರೆ ಅವ್ರಿಗೇನೋ ಇದನ್ನಿಲ್ಲ, ಬಟ್ ಅವ್ರ ಮೇಲೆ ಕಾಪಾಡ್ತಾ ಇದಾರಲ್ಲ ಅವ್ರಿಗೆ ಒಬ್ರು ದೇವಮಾನ್ ಅವರು, ಅವರ ಅಡ್ವೊಕೇಟ್ ಗಳನ್ನ ಇಟ್ಟು ಅವರ ಮನೆಯ ಮಗು ಮತ್ತು ಈ 3 ಜನ ಗ್ಯಾಂಗ್ ಏನಿದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಆದೇಶದ ಮೇಲೆ ಸ್ಟೇ ತಗೊಂಡು ಬಂದಿದ್ದಾರೆ. ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಈ ಹುಸಿ ದೇವಮಾನವನ ಗ್ಯಾಂಗ್.